ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ TV7 ನ್ಯೂಸ್ ಕರ್ನಾಟಕ. ನಾನು ಭೀಮಾಶಂಕರ್ ಜಡಕಿ. ಅಂಗನವಾಡಿ ನೌಕರರ ವೇತನ ಹೆಚ್ಚಳ ಮತ್ತು ಗ್ರ್ಯಾಚ್ಯುಯಿಟಿ ಅಂಗನವಾಡಿ ಕೇಂದ್ರಗಳನ್ನು ಅಂಗನವಾಡಿ ಮ್ಯಾಂಡೇಟರಿ ಎಂದು ಘೋಷಿಸಿ ಮೇಲ್ದರ್ಜೆಗೇರಿಸಬೇಕು ಎಂಬಂತ ವಿವಿಧ ಬೇಡಿಕೆಗಳನ್ನು ಈಡೇರಿಸದಿರುವುದನ್ನು ವಿರೋಧಿಸಿ ಮಾರ್ಚ್ 7ರಂದು ಅಂಗನವಾಡಿ ಕೇಂದ್ರಗಳಲ್ಲಿ ಕೆಲಸ ಸ್ಥಗಿತಗೊಳಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷೆ ಗೌರಮ್ಮ ಪಾಟೀಲ್ ತಿಳಿಸಿದರು. ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಸಮಿತಿನಿಂದ ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ. ಯಾಕೆ ನಡೆಸಿದ್ದೇವೆ ಅಂದ್ರೆ ಇಡೀ ನಾಲ್ಕೈದು ಬೇಡಿಕೆಗಳು ಇಟ್ಕೊಂಡು 7ನೇ ತಾರೀಕು ಮಾರ್ಚ್ 7ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸೀರಿಯಸ್ ಆಗಿ ಹೋರಾಟ. ಇಡೀ CIT ನೇತೃತ್ವದಲ್ಲಿ 3ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ಯದ. ಬಿಸಿ ಊಟ ಆಯಿತು, ಅದು ಆದಮೇಲೆ ಕಟ್ಟಡ ಕಾರ್ಮಿಕರಾಯಿತು, ಗ್ರಾಮ ಪಂಚಾಯತಿ ಆಯಿತು, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು. 7ನೇ ತಾರೀಕು ಅಂಗನವಾಡಿ ಹೋರಾಟ. ಅಂಗನವಾಡಿ ಹೋರಾಟ 2020ರಿಂದ ಗ್ರ್ಯಾಚ್ಯುಟಿ ಗುಜರಾತ್ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಗ್ರ್ಯಾಚ್ಯುಟಿ ಹಣ ಬಿಡುಗಡೆ ಮಾಡಿಲ್ಲ. ಅದರ ಜೊತೆಗೆ 3 ಮತ್ತು 4ನೇ ದರ್ಜೆ ಗುಮಾಸ್ತ್ ಅಂತೇಳಿ ಅಂಗನವಾಡಿ ನೌಕರರಿಗೆ ಮಾಡಬೇಕಾಗಿತ್ತು. ಇನ್ನೊಂದು ಏನಂದ್ರೆ ಹೋದ ವರ್ಷ ಮೇಕೊಂದು ಕಾನೂನು ತಂದರು, KKRDBನಾಗ ಬಜೆಟ್ ಬಂತು, LKG UKG ಸಪ್ರೇಟ್ ಮಾಡಿದ್ರು. ನಾವು ಕೇಳ್ತೇವೆ ICDS ಅನ್ನು ಬಲವರ್ಧನೆ ಮಾಡೋದು ಬಿಟ್ಟು ಈ ಒಂದು ಇಲಾಖೆ ಮೇಲೆ ಹತ್ತೋದು, ಒಂದು ಇಲಾಖೆ ವೀಕ್ ಮಾಡೋದು ತಪ್ಪ. ಅದಕ್ಕಾಗಿ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆ ಆಗೋದು ಅಂಗನವಾಡಿನಿಂದ ಸಾಧ್ಯ. ಅದಕ್ಕಾಗಿ LKG UKG ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು, ಬಲವರ್ಧನೆ ಮಾಡಬೇಕು. ಮತ್ತು ಸರ್ಕಾರ ಏನು ಹೇಳ್ತು, ಚುನಾವಣೆಗಿಂತ ಮೊದಲು ಕಾಂಗ್ರೆಸ್ ಸರ್ಕಾರ 6ನೇ ಗ್ಯಾರಂಟಿ ಕೊಡ್ತೇವೆ ಅಂದ್ರೆ 6ನೇ ಗ್ಯಾರಂಟಿ ಅಂದ್ರೆ 15,000 ರೂಪಾಯಿ. ನಾವು ಕೇಳ್ತಾ ಇದ್ದೆವು, ನೀವು ಮಾತಿಗೆ ತಪ್ಪಿರಿ, ಅದು ಸರಿಯಲ್ಲ. ನಿನ್ನೆ ನೀವು ನಿಮ್ಮದು ಪಿಂಚಣಿ ಬೇಕಾದ್ರೆ ನೀವು ರಾತೋರಾತ ಅನಧಿಕೃತ ಸಭೆ ಸೇರಿ ನೀವು ತೀರ್ಮಾನ ಮಾಡ್ಕೊಂಡು ಜಾರಿ ಮಾಡ್ಕೋತೀರಿ, ಅದು ಸರಿಯಲ್ಲ. ಈ ದೇಶದ ಸಂಪತ್ತು ಚೈಲ್ಡ್ ಈಸ್ ನೇಷನ್ ವೆಲ್ತ್ ಚೈಲ್ಡ್ ರೀಪ್ರೊಡಕ್ಷನ್ ಮಾಡಿದ್ರೆ ಮಾತ್ರ ನೇಷನ್ ಉಳಿತದ. ಮಗುವಿನ ಪುನರುತ್ಪಾದನೆ ಆಗಬೇಕಂದ್ರೆ ಮಗುವಿಗೆ ಲಾಲನೆ ಪಾಲನೆ ಪೋಷಣೆ ಮಾಡೋಂಥ ವ್ಯವಸ್ಥೆ ಇರಬೇಕು. ಅದಕ್ಕಾಗಿ ಅದಕ್ಕೆ ಹೆಚ್ಚಿನ ಬಜೆಟ್ ಇರಬೇಕು. ಇನ್ನೊಂದು 2018ರಿಂದ ಬಿಡಿಗಾಸು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಲಿಲ್ಲ. ಇದು ತುಂಬ ಖೇದದ. ಫೆಬ್ರವರಿನಲ್ಲಿ ಬಜೆಟ್ ಆಯಿತು ಕೇಂದ್ರ ಸರ್ಕಾರದ್ದು, ಅವಾಗೂ ಮಾಡಲಿಲ್ಲ. ಇವರು ಕೂಡ 7ನೇ ತಾರೀಕು ಏನಾದರೂ ಪಾಸಿಟಿವ್ ಬಂದ್ರೆ ಸರಿ, ಇಲ್ಲಾಂದ್ರೆ 8ನೇ ತಾರೀಕು ಇಲ್ಲಿ CM ಅವ್ರು ಬರ್ತಾರೆ. ಆ ಪ್ರೋಗ್ರಾಮ್ಗೆ ನಾವು ಹೋಗಿ ನಿಂದಿರಬೇಕಾಗ್ತದೆ. ಯಾಕಂದ್ರೆ ಸೀರಿಯಸ್ ಆಗಿ 7ನೇ ತಾರೀಕು ನಡೆಯೋಂಥ ಬಜೆಟ್ನಲ್ಲಿ ಅಂಗನವಾಡಿಯವರಿಗೆ LKG UKG ಮೇಲೆ ದರ್ಜೆ ಏರಿಸಬೇಕು, ಮಾಂಟೆಸರಿ ಎಲ್ಲ ಕಡೆ ಸ್ಟಾರ್ಟ್ ಮಾಡಬೇಕು, 6ನೇ ಗ್ಯಾರಂಟಿ ಜಾರಿ ಮಾಡಬೇಕು. ಗುಜರಾತಿನ ಹೈಕೋರ್ಟ್ ತೀರ್ಪು ಏನು ಕೊಟ್ಟದಲ್ಲ, ಗ್ರ್ಯಾಚ್ಯುಟಿ ಹಣ ಬಿಡುಗಡೆ ಮಾಡಬೇಕು. ಅದರ ಜೊತೆಗೆ ಸ್ಥಳೀಯವಾಗಿ ತಿನ್ನೋಂಥ ಸೇವನೆ ಮಾಡೋಂಥ ಆಹಾರ ಕೊಡಬೇಕು. ಯಾವುದೋ ಆಹಾರ ಕೊಟ್ಟು ಮಕ್ಕಳಿಗೆ ಇವತ್ತು ಬಲ ಹೀನಗೊಳ್ಳು ಆಗುತ್ತದೆ, ಅಂಗನವಾಡಿ ಸ್ಟ್ರೆಂತ್ ಕಡಿಮೆ ಆಗುತ್ತದೆ. ಅದಕ್ಕಾಗಿ ಈ ಒಂದು ಬೇಡಿಕೆಗಳು ಇಟ್ಕೊಂಡು 6ನೇ ತಾರೀಕು ಅಂಗನವಾಡಿ ಕೇಂದ್ರಗಳ ಬಂದ್ ಮಾಡಿ ಎಲ್ಲ ಟೀಚರ್ ಹೆಲ್ಪರ್ 7ನೇ ತಾರೀಕು ನಾವು ಬೆಂಗಳೂರಿಗೆ ಹೋಗ್ತೇವೆ. ಅಲ್ಲಿ ಪಾಸಿಟಿವ್ ಉತ್ತಮವಾದ ಅಭಿಪ್ರಾಯ ಸರ್ಕಾರದಿದ್ದರೆ ಸರಿ, ಇಲ್ಲಾಂದ್ರೆ ನಾವು ದೊಡ್ಡ ಹೋರಾಟ ಮಾಡ್ತೇವೆ. ಮುಂದೆ ಆ ಹೋರಾಟ ಬಜೆಟಿನಲ್ಲಿ ಏನು ತೀರ್ಮಾನ ಆಗ್ತದೆ ಅದ್ರ ಮೇಲೆ ನಾವು ಮುಂದಿನ ಕ್ರಮ ತಗೋತೀವಿ.